ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ಇಂದಿನ ವಿಷಯ ಡೇಟಾ ಸೆಂಟರ್. ಈ ಡೇಟಾ ಸೆಂಟರ್ ಬಗ್ಗೆ ಎಂತಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಇದೊಂದು ಫ್ಯೂಚರ್ ಓರಿಯೆಂಟೆಡ್ ಸೆಕ್ಟರ್ ಆಗಿರೋದು. ಸೊ ಈ ಕರೆಂಟ್ಲಿ ಇಂಡಿಯಾದಲ್ಲಿ ಇರೋದು ಇನ್ವೆಸ್ಟ್ಮೆಂಟ್ ಬಂದು 15 ಬಿಲಿಯನ್ ಇದೆ. ಬೈ 2030 ಏನು ಎಸ್ಟಿಮೇಷನ್ ಇದೆ ಅಂತಂದರೆ 30 to 80 ಬಿಲಿಯನ್ ಅಷ್ಟು ಎಸ್ಟಿಮೇಷನ್ ಇದೆ. ಸೊ ಅಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ. ಇತ್ತೀಚೆಗೆ ನೀವು ಕಪಲ್ ಆಫ್ ನ್ಯೂಸು ಕೇಳಿರ್ಬೋದು. ಒಂದು ರಿಲೇಟೆಡ್ ಟು ಗೂಗಲ್ ಮತ್ತು ಅದಾನಿ ಪಾರ್ಟ್ನರ್ಶಿಪ್ಪಲ್ಲಿ ಹೈದ್ರಾಬಾದಲ್ಲಿ ಒಂದು ಡೇಟಾ ಸೆಂಟರ್ಸ್ಗಳು ಓಪನ್ ಮಾಡ್ತಾರೆ ಅಂತ. ಅದ್ರ ಕಾಸ್ಟ್ ಸಮ್ವೇರ್ ಅರೌಂಡ್ 1 ಬಿಲಿಯನ್ ಅಷ್ಟು ಇದೆ. ಅದೇ ಥರ ರಿಲಯನ್ಸ್ ಅವರು ಅವ್ರ ಡೇಟಾ ಸೆಂಟರ್ನ ಹೈದ್ರಾಬಾದಲ್ಲಿ ಓಪನ್ ಮಾಡ್ತಾರೆ ಅಂತ ನ್ಯೂಸ್ ಬಂದಿದೆ. ಸೊ ನಿಮ್ಗೆ ಇದೆಲ್ಲ ಕೇಳಿದಾಗ ಅನಿಸುತ್ತೆ ಎಷ್ಟು ಇದು ರೆವೆನ್ಯೂ ಫ್ಲೋ ಆಗ್ತಾಯಿದೆ ಡೇಟಾ ಸೆಂಟರ್ ಮೇಲೆ. ಸೊ ಹಾಗಾಗಿ ನಡೀರಿ, ಯಾಕೆ ತಡ, ಡೇಟಾ ಸೆಂಟರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ಡೇಟಾ ಸೆಂಟರ್ ಅಂದರೆ ಇದು ಆನ್ ಎನ್ ಹೈಯರ್ ಲೆವೆಲ್ ಹೀಗಿರುತ್ತೆ. ಅಂದರೆ ಯಾರಿಗೆ ಗೊತ್ತಿರಲ್ಲ, ಇದು ಸುಮ್ಮನೆ ಒಂದು ಇಮೇಜ್ ನೋಡಿ. ಸೊ ಈ ಡೇಟಾ ಸೆಂಟರ್ ಅಂದರೆ ಏನಪ್ಪ, ಈಗ ಫಾರ್ ಎಕ್ಸಾಂಪಲ್ ನಾವೇನೇ ಮಾಡಿದ್ರು, ಈಗ ನಾವೇನು ಬ್ರೌಸ್ ಮಾಡ್ತಾ ಇದ್ದೀವಿ ಅಂತಂದ್ರೂ ಅದು ಒಂದು ಡೇಟಾ. ನೀವು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ ಅಂದ್ರೂ ಅದು ಒಂದು ಡೇಟಾ. ಹಾಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಡೇಟಾ ಬೇಕಾಗಿರುತ್ತೆ. ಯೂಶ್ವಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ನಮ್ಮ ಆನ್ಲೈನಲ್ಲಿರೋ ಎಲ್ಲ ಡೇಟಾ, ಬುಕ್ಸು, ಇದು ವರ್ಲ್ಡ್ ವೈಡ್ ವೆಬ್ಬಲ್ಲಿ ಏನೇನಿದೆ ಎಲ್ಲ ಥರ ಡೇಟಾನು ತಗೊಂಡು ಕಲೆಕ್ಟ್ ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡಿ ಒಂದು ಮಾಡೆಲ್ಗೆ ಫೀಡ್ ಮಾಡಿ, ಆ ಮಾಡೆಲ್ ಫೀಡ್ ಮಾಡಿದ್ದನ್ನ ಅದನ್ನ ಕೊನೆಗೆ ಅದು ನಮಗೆ ಒಂದು ರಿಸಲ್ಟ್ ಕೊಡುತ್ತೆ. ಅದನ್ನ LLM ಮಾಡೆಲ್ಸ್ ಅಂತ ಹೇಳ್ತಾರೆ. ಬಟ್ ಇಷ್ಟು ಡೇಟಾ ಎಲ್ಲ ನಿಮ್ಗೆ ಬೇಕು ಅಂತಂದರೆ ಅದು ಹತ್ರ ಅಂದರೂ ಪೆಟಾಬೈಟ್ಸ್ ಅಂತಾರೆ. ಪೆಟಾಬೈಟ್ಸ್ ಅಷ್ಟು ಡೇಟಾ ಅದನ್ನ ಅನಲೈಸ್ ಮಾಡುತ್ತೆ. ನಮಗೆ ಪೆಟಾಬೈಟ್ಸ್ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವೊಂದು ಸಾಂಗ್ನ ನಾವು ಕೇಳ್ತೀವಲ್ಲ, ಅದನ್ನ ನಾವು ಇನ್ ಕೇಸ್ ಡೌನ್ಲೋಡ್ ಮಾಡಿದ್ರು ಒಂದು 3 ಮಿನಿಟ್ ಸಾಂಗ್ಗೆ 5 MB ಅಷ್ಟು ಸ್ಪೇಸ್ ಇಟ್ಕೊಳ್ಳುತ್ತೆ. ಅದೇ ಥರ ಒಂದು ಗುಡ್ ಮೂವಿ ನೋಡ್ತೀವಿ ಅಂತಂದ್ರೂ ಹತ್ರ 1 to 2 GB ಸ್ಪೇಸ್ ಇಡುತ್ತೆ. 720 to 1080 ಪಿಕ್ಸೆಲ್ ಇರೋದು. ಸೊ ನೀವು ಒಂದು ಮೂವಿಗೆ 2 GB ಆಯಿತು. ಅದೇ ಥರ 1024 GB 1 TB ಅಂತಾರೆ. ಅದೇ ಥರ 1024 TBನ 1 ಪೆಟಾಬೈಟ್ ಅಂತ ಹೇಳ್ತಾರೆ. ಸೊ ಇಮ್ಯಾಜಿನ್, ಇಷ್ಟು ಅಮೌಂಟ್ ಆಫ್ ಡೇಟಾ ಬೇಕಾಗಿರುತ್ತೆ. ಇಷ್ಟು ಡೇಟಾನ ಪ್ರೊಸೆಸ್ ಮಾಡೋದಕ್ಕೆ ಅದರದೇ ಆದ ಒಂದು GPUs ಅಂತ ಬೇಕಾಗುತ್ತೆ. GPU ಅಂತ ಅಂದರೆ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ಟು. ಸೊ ಅದೇನು ಮಾಡುತ್ತೆ ಅಂತಂದರೆ, ಆ ಗ್ರಾಫಿಕ್ ಪ್ರೊಸೆಸಿಂಗ್ ಈ ಡೇಟಾ ತೊಗೊಂಡು ಅದನ್ನ ಪ್ರೊಸೆಸ್ ಮಾಡಿ ಒಂದು ಮಾಡೆಲ್ನ ಬರೆದಿರ್ತಾರೆ. ಆ ಮಾಡೆಲ್ನ ಯೂಸ್ ಮಾಡಿಕೊಂಡು ನಮಗೆ ಒಂದು ಕರೆಸ್ಪಾಂಡಿಂಗ್ ಔಟ್ಪುಟ್ನ ಕೊಡುತ್ತೆ. ಸೊ ಇದು ಆನ್ ಎನ್ ಹೈಯರ್ ಲೆವೆಲ್ AI ರಿಲೇಟೆಡ್ ಆಯಿತು. ಬಟ್ AIಗೆ ನಿಮಗೆ ಇಷ್ಟು ಡೇಟಾ ಬೇಕು ಅಂತಂದರೆ ನಮ್ಮ ಸಿಸ್ಟಮಲ್ಲಿ ಮಾಡೋಕ್ಕಾಗುತ್ತಾ? ಇಲ್ಲ. ಈ ಥರ ಸರ್ವರ್ಸ್ಗಳಿರುತ್ತೆ. ಈ ಸರ್ವರ್ಸಲ್ಲಿ ನಾನು ಹೇಳಿದಾಗೆ ತುಂಬಾ ಹಾರ್ಡ್ ಡಿಸ್ಕ್ಗಳಿರುತ್ತೆ, GPUಸ್ಗಳಿರುತ್ತೆ, ಸಾಕೆಟ್ಸ್ಗಳಿರುತ್ತೆ, ಸ್ವಿಚಸ್ಗಳಿರುತ್ತೆ, ವೈರಿಂಗ್ ಇರುತ್ತೆ, ಮತ್ತು ಇದು ಕೂಲೆಂಟ್ಗಳಿರುತ್ತೆ, ಮತ್ತು ಇದರದೇ ಆದ ರ್ಯಾಕ್ಗಳಿರುತ್ತೆ. ಇದು ಮಾನಿಟರ್ ಮಾಡೋಕ್ಕೇ ಒಂದು ಸಾಫ್ಟ್ವೇರ್ ಇರುತ್ತೆ. ಸೊ ಈ ಥರ ತುಂಬಾ ಕಾಂಪೊನೆಂಟ್ಸ್ ಅಡಗಿದೆ ಒಂದು ಡೇಟಾ ಸೆಂಟರ್ ಅಂತ ಹೇಳ್ಬೇಕಾದ್ರೆ. ನಾವು ಇಲ್ಲೇನು ಹೇಳ್ತಾ ಇದ್ದೀವಿ, ಈ ಥರ ನಮ್ಮದು ಎಲ್ಲ ನಾವು ಇಂಟರ್ನೆಟಲ್ಲಿ ಏನು ಸರ್ಚ್ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಒಂದಲ್ಲ ಒಂದು ಕಡೆ ಡೇಟಾ ಸೆಂಟರಲ್ಲಿ ಕೂತಿರುತ್ತೆ. ನೀವು ಕ್ಲೌಡ್ ಅಂತ ಕೇಳಿರ್ಬೋದು, ಕೇಳಿಲ್ಲ ಅಂತ ನಾನು ತುಂಬ ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ. ಬಟ್ ಕ್ಲೌಡ್ ಅಂತ ಅಂದರೆ ನಮ್ಮದು ಮೇಲ್ಗಡೆ ಇದೆಯಲ್ಲ ಆಕಾಶ, ಅದಲ್ಲ. ಇದು ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ ಬಂತು ಅಂತಂದರೆ ಈಗ ಸರ್ವರ್ ಅಂತ ಬರುತ್ತೆ. ಆ ಸರ್ವರ್ನ ಸಪ್ರೇಟಾಗಿ ಐಸೋಲೇಟ್ ಮಾಡಿಡೋದು, ಅಂದರೆ ಆ ಸರ್ವರ್ನ ನಾವು ಫಿಸಿಕಲ್ ಸರ್ವರ್ ಬದಲು ಈ ಥರ ಒಂದು ರಿಮೋಟಲ್ಲಿ ಒಂದು ಸರ್ವರ್ನ ಕೂರಿಸೋದೆ, ಅದನ್ನ ಕ್ಲೌಡ್ ಅಂತ ಅಂದ್ಕೊಳ್ಳಿ. ಆನ್ ಎನ್ ಹೈಯರ್ ಲೆವೆಲ್, ನಾನು ಫುಲ್ ಡೀಟೇಲ್ಸ್ ಕೊಟ್ಟಿಲ್ಲ, ಆನ್ ಎನ್ ಹೈಯರ್ ಲೆವೆಲ್. ಸೊ ಈ ಥರ ತುಂಬ ಯೂಸ್ ಕೇಸ್ಗಳಿದೆ ಡೇಟಾ ಸೆಂಟರ್ಸಲ್ಲಿ. ಸೊ ಈ ಥರ ಯೂಸ್ ಕೇಸ್ ತುಂಬ ಇರೋದ್ರಿಂದ ಏನು ಮಾಡ್ತಾರೆ, ಈಗ ಇದು ರಿಕ್ವೈರ್ಮೆಂಟ್ ತುಂಬ ಇದೆ. ನಿಮ್ಗೆ ಇತ್ತೀಚೆಗೆ ಇನ್ನೊಂದು ಕೇಳಿರ್ಬೋದು, NVIDIA ಸ್ಟಾಕ್ ಬಂದು ತುಂಬಾ ಏರಿದೆ. ಅದು 5 years ಬೇಕೇನಾದ್ರು ಇನ್ವೆಸ್ಟ್ ಮಾಡಿರೋದು 10 times ಆಗಿದೆ ಅಂತ ನೀವು ಕೇಳ್ಪಟ್ಟಿರ್ಬೋದು. NVIDIA ಬಂದು ಇಂಡಿಯಾದಲ್ಲಿ ಲಿಸ್ಟ್ ಇಲ್ಲ, ಬಟ್ USA ಎಂತಕ್ಕಪ್ಪ ಅಂದರೆ ಇದೇ ರೀಸನ್ಗೆ ನಾನು ಹೇಳಿದ್ನಲ್ಲ, ತುಂಬಾ ಡೇಟಾ ಪ್ರೊಸೆಸಿಂಗ್ ಬೇಕಾಗುತ್ತೆ. NVIDIA ಬಂದು GPU ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಅಂದರೆ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್. ಅವ್ರು ಎವ್ರಿ ನೌ ಆ್ಯಂಡ್ ದೆನ್ ಅವ್ರದ್ದೊಂದು ರಿಸರ್ಚ್ ನಡೀತಾ ಇರುತ್ತೆ. ಆ GPUನ ಇಟ್ಕೊಂಡು ಒಂದು ಹೊಸದಾಗಿ ಏನೋ ಒಂದು ರಿಸರ್ಚ್ ಮಾಡಿ ಬಿಡ್ತಾನೆ ಇರ್ತಾರೆ. ಸೊ ತುಂಬಾ GPU ಅಗತ್ಯ ಇರುತ್ತೆ. ಸೊ ಇದೆಲ್ಲ ಕನ್ಸಿಡರ್ ಮಾಡಿ ನಿಮಗೆ ಡೇಟಾ ಸೆಂಟರು ಒಂದು ತುಂಬ ಇಂಪಾರ್ಟೆಂಟ್ ಸೆಕ್ಟರು. ನಾನು ಹೇಳ್ದಂಗೆ ಡೇಟಾ ಸೆಂಟರಲ್ಲಿ ತುಂಬ ರೀತಿಯ
ಕಂಪನೀಸ್ಗಳು ಇನ್ವಾಲ್ವ್ ಆಗಿರುತ್ತೆ. ಡೇಟಾ ಸೆಂಟರ್ ಅಂದ ತಕ್ಷಣ ಇದು ಒಂದೇ ಕಂಪನಿ ಅಲ್ಲ. ಹಾಗೆ ಮುಂಚೆನೇ ಹೇಳಿದಾಗೆ ಈಗ ರ್ಯಾಕ್ಗೆ ಒಂದು ರ್ಯಾಕ್ ಮಾಡೋದಕ್ಕೆ ಒಂದು ಕಂಪನಿ ಇರುತ್ತೆ, ಸ್ಟೋರೇಜ್ಗೆ ಒಂದು ಕಂಪನಿ ಇರುತ್ತೆ, ಜಿ ಪಿ ಯುಗೆ ಒಂದು ಕಂಪನಿ ಇರುತ್ತೆ, ಇಲ್ಲಿ ಕೂಲೆಂಟ್ ಬೇಕು ಅಂದರೆ ಕೂಲೆಂಟ್ ಇರುತ್ತೆ. ನೆಕ್ಸ್ಟು ಕ್ಲೌಡ್ ರಿಲೇಟೆಡ್ ಸರ್ವಿಸ್ಗಳಿರುತ್ತೆ. ಈ ಸಾಫ್ಟ್ವೇರ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಒಂದು ಕಂಪನಿ ಇರುತ್ತೆ. ಸೊ ಇದೆಲ್ಲ ನೋಡಿಕೊಂಡು ಆನ್ ಎನ್ ಹೈಯರ್ ಲೆವೆಲ್ಲು ನಾನು ಇದನ್ನು ನೋಡೋಣ, ಅಂದರೆ ಯಾವ್ಯಾವ ಕಂಪನೀಸ್ಗಳು ಇನ್ವಾಲ್ವ್ ಆಗಿದೆ. ನೀವು ಏನು ಯಾಕೆ ಕನ್ಸಿಡರ್ ಮಾಡಬಾರ್ದು ಇದನ್ನ ನಿಮ್ಮ ಕೇಸ್ ಸ್ಟಡೀಸಲ್ಲಿ. ಯಾಕೆ ಅಂತ ಅಂದರೆ ನೀವು ಈಗ ನೋಡಿದ್ರು ಏನಿಲ್ಲ ಅಂದರೂ ಮಿನಿಮಮ್ $30 to $80 billion ಅಷ್ಟು ಇನ್ವೆಸ್ಟ್ಮೆಂಟ್ ನಡೆಯೋದಿದೆ ಈ ಡೇಟಾ ಸೆಂಟರ್ ಮೇಲೆ. ಸೊ ಇಲ್ಲಿ ಒಂದು ಆನ್ ಎನ್ ಹೈಯರ್ ಲೆವೆಲ್ ಡೇಟಾ ಸೆಂಟರ್ ವ್ಯಾಲ್ಯೂ ಚೇಂಜ್ನ ಮಾಡಿದ್ದೀವಿ. ಇದೆಲ್ಲ ಲಿಸ್ಟ್ ಆಗಿರೋದು, ಸೊ ದಟ್ ನಿಮ್ಗೆ ಅದನ್ನ ಇಟ್ಕೊಂಡು ನೀವು ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ಬೋದು. ಇಲ್ಲಿ ಇದು ಮೀಡಿಯಮ್ ವೋಲ್ಟೇಜ್ ಪವರ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ ನಮಗೆ ಯೂಶ್ವಲಿ 210 to 250. ಈಗ ಮೊದಲನಾಗೆ ಹೇಳ್ತೀನಿ, ಇದೆಲ್ಲ ಹೇಳೋಕ್ಕೂ ಮುಂಚೆ ಒಂದು ಡೇಟಾ ಸೆಂಟರ್ ಮಾಡಬೇಕು ಅಂದರೆ ಇದು ಡೈರೆಕ್ಟ್ ಆಯಿತು. ಇಂಡೈರೆಕ್ಟ್ ಬಗ್ಗೆ ಹೇಳ್ತೀನಿ. ಒಂದು ದೊಡ್ಡ ಸ್ಪೇಸ್ ಬೇಕಾಗುತ್ತೆ. ಆ ಸ್ಪೇಸ್ಗೆ ಅದರದ್ದಾದ ರಿಯಲ್ ಎಸ್ಟೇಟ್ ರಿಕ್ವೈರ್ಮೆಂಟ್ ಇರುತ್ತೆ, ಅದೊಂದು ಇಂಡೈರೆಕ್ಟ್ ಸೆಗ್ಮೆಂಟ್ ಆಗುತ್ತೆ. ಜಾಬ್ ಇರುತ್ತೆ, ಜಾಬ್ದು ರಿಲೇಟೆಡ್ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇರುತ್ತೆ. ಅದು ಬಿಟ್ಟು ಈಗ ನಮಗೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಮಗೆ ಪವರ್ ಬೇಕಿರುತ್ತೆ, ತುಂಬ ದೊಡ್ಡ ಪವರ್ ನೀಡ್ ಇರುತ್ತೆ ಆ ಡೇಟಾ ಸೆಂಟರ್ನ ರನ್ ಮಾಡಬೇಕು ಅಂತಂದರೆ. ಅದರಲ್ಲಿ 2 ಥರ ಡಿಸ್ಟ್ರಿಬ್ಯೂಷನ್ ಇದೆ. ಮಿಡ್ ವೋಲ್ಟೇಜ್ ಪವರ್ ಡಿಸ್ಟ್ರಿಬ್ಯೂಷನ್, ಲೋ ವಾಲ್ಯೂಮ್ ಪವರ್ ಡಿಸ್ಟ್ರಿಬ್ಯೂಷನ್. ಇದಕ್ಕೇನು ಅಂತಂದರೆ ಮಿಡ್ ವೋಲ್ಟೇಜ್ ಪವರ್ ಡಿಸ್ಟ್ರಿಬ್ಯೂಷನ್, ಲೋ ವೋಲ್ಟೇಜ್ ಪವರ್ ಡಿಸ್ಟ್ರಿಬ್ಯೂಷನ್. ಅದರಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ನಮಗೇನು ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ ಅದು ಹತ್ತತ್ರ 220 volts ಇರುತ್ತೆ. ಆ 220 voltsನ ಡೈರೆಕ್ಟಾಗಿ ನಾವು ಕನ್ಸ್ಯೂಮ್ ಮಾಡೋಕ್ಕಾಗುತ್ತಾ, ಇಲ್ಲ ಅದನ್ನು ಕನ್ವರ್ಟ್ ಮಾಡಬೇಕಾಗುತ್ತೆ. ಅರೌಂಡ್ 50 ವೋಲ್ಟೇಜ್ ಕನ್ವರ್ಟ್ ಮಾಡೋದು ಮಿಡ್ ವೋಲ್ಟೇಜ್ ಪವರ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಅದರಲ್ಲಿ ಸೀಮೆನ್ಸು, ABB, ಇತಾಚಿ, GE&TD ಮತ್ತು ಟೆಕ್ನೋ ಎಲೆಕ್ಟ್ರಿಕ್ ಈ ಕಂಪ್ನಿಗಳು ವರ್ಕ್ ಮಾಡುತ್ತೆ. ಸೊ ಇದನ್ನು ನೀವು ಈ ಬಕೆಟಲ್ಲಿ ಇಟ್ಕೊಂಡು ಕನ್ಸಿಡರ್ ಮಾಡ್ಬೋದು. ಹಾಗೆ ಲೋ ವೋಲ್ಟೇಜ್ ಪವರ್ ಡಿಸ್ಟ್ರಿಬ್ಯೂಷನ್ನು ಮತ್ತು ಲೋ ವೋಲ್ಟೇಜ್ ಪವರ್ ಡಿಸ್ಟ್ರಿಬ್ಯೂಷನಲ್ಲಿ ಯಾವುದಾದ್ರು ಬರುತ್ತೆ, ಸ್ನೈಡರ್ ಎಲೆಕ್ಟ್ರಿಕ್ ಬರುತ್ತೆ. ಅಂದರೆ ಇದು ನಮಗೆ ಬೇಕಾದ್ರೆ ನಮ್ಮ ಲ್ಯಾಪ್ಟಾಪಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತಂದರೆ ನಮಗೆ ಎಕ್ಸಾಕ್ಟಾಗಿ 220 volts ಬರೋಲ್ಲ, ತುಂಬ ಕಡಿಮೆ ವೋಲ್ಟೇಜ್ ಬೇಕಾಗಿರುತ್ತೆ. ಅದನ್ನು ಫ್ರಮ್ ಮಿಡ್ ವೋಲ್ಟೇಜ್ ಟು ಲೋ ವೋಲ್ಟೇಜ್ ಮಾಡೋದು ಈ ಹ್ಯಾವೆಲ್ಸು, KEI ಇಂಡಸ್ಟ್ರಿ, ಪಾಲಿಕ್ಯಾಬು ಮತ್ತು ಸ್ನೈಡರ್ ಎಲೆಕ್ಟ್ರಿಕ್ಕು. ಈ ಪಾಲಿಕ್ಯಾಬ್ ಹೇಳ್ತಾ 2 ಥರ ಹೇಳಿದೆ. ಪಾಲಿಕ್ಯಾಬಲ್ಲಿ ಇನ್ನೊಂದು ಇದೆ, ಅದು ಬಂದು ವೈರಿಂಗು ಮತ್ತು ವೈರಿಂಗು ಬೇಕಾಗಿರುತ್ತೆ. ವೈರಿಂಗು ಮತ್ತು ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ, ಅದು ಹೇಳ್ತೀನಿ. ಪಾಲಿಕ್ಯಾಬಲ್ ಬಂತು ಅಂತ ಅಂದಾಗ ವೈರಿಂಗು ಬರುತ್ತೆ ಮತ್ತು ಪವರ್ ಡಿಸ್ಟ್ರಿಬ್ಯೂಷನ್ಸು ಬರುತ್ತೆ. KEI ಬಂದು ಕೇಬಲ್ಲು ಹೋಗುತ್ತೆ, ಹಾಗೆ ಫಿನೋಟೆಕ್ಸ್ದು ಕೇಬಲ್ಲು ಬರುತ್ತೆ. ಸ್ನೈಡರ್ ಎಲೆಕ್ಟ್ರಿಕ್ಕು ಬಂದು ಆ ಎಲೆಕ್ಟ್ರಿಕ್ ಮಾಡ್ಯೂಲ್ಸು ಮತ್ತು ಲೋ ವೋಲ್ಟೇಜ್ ಕನ್ಸಂಪ್ಷನ್ಸ್ಗೆ ವರ್ಕ್ ಆಗುತ್ತೆ. ಪವರ್ ಬ್ಯಾಕಪ್ಸ್ ಅಂದರೆ ನಮ್ಮ ಕರೆಂಟ್ ಹೋದಾಗ ಅದನ್ನು ಸ್ಟಿಲ್ ರನ್ ಮಾಡಬೇಕು ಇನ್ ಕೇಸ್ ಪವರ್ ಹೋದಾಗ. ಅದಕ್ಕೆ ನಾವು ಇಲ್ಲಿ ಮೆನ್ಷನ್ ಮಾಡೋದು ಸ್ವಲ್ಪ ತಪ್ಪಿದೆ. ಇದಕ್ಕೆ ಬಂದಾಗ ಅಮರ್ ರಾಜಾ ಬ್ಯಾಟ್ರೀಸು, ಎಕ್ಸೈಡ್ ಬ್ಯಾಟ್ರೀಸು ಮತ್ತು ಎನಿ ಅದರ್ ಪವರ್ ಬ್ಯಾಕಪ್ ರಿಲೇಟೆಡ್ ಟೆಕ್ನಾಲಜೀಸ್ ಕಡೆ ನೀವು ನೋಡ್ಬೋದು. ಮುಂದೆ ಬಿಲ್ಡಿಂಗ್ ಆಟೋಮೇಷನ್ ಅಂತ ಬಂತು ಅಂತಂದರೆ, ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಅಲ್ಲಿ ಪವರ್ ಫ್ಲಕ್ಚುಯೇಟ್ ಆಯಿತು, AC ಕಂಟ್ರೋಲ್ ಆಗಬೇಕು, ಅಥವಾ ಏನೋ ವೋಲ್ಟೇಜ್ ಇದಾಗ್ತಾಯಿದೆ, ಡೇಟಾ ಬರ್ತಾ ಇರೋದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡಬೇಕು, ಒಂದು ಬ್ಯಾಕಪ್ ತೊಗೋಬೇಕು. ಇದೆಲ್ಲ ಆಟೋಮೇಷನ್ ಸೆಕ್ಟರ್ಗೆ ಬರುತ್ತೆ. ಆ ಬಿಲ್ಡಿಂಗಲ್ಲಿ ನಾನು ನಿಮ್ಗೆ ತೋರಿಸಿದ್ನಲ್ಲ, ಅಲ್ಲೊಂದು ರ್ಯಾಕ್ ಇದೆ. ಆ ರ್ಯಾಕಲ್ಲಿ ಸಡನ್ನಾಗಿ ಸರ್ಜ್ ಆಗ್ತಾಯಿದೆ, ಸೊ ಅದನ್ನು ಕಂಟ್ರೋಲ್ ಮಾಡಬೇಕು, ಅಥವಾ ಅಲ್ಲೊಂದು ಟೆಂಪ್ರೇಚರ್ನ ಕಂಟ್ರೋಲ್ ಮಾಡಬೇಕು ಎನ್ವಿರಾನ್ಮೆಂಟಲ್ಲಿ. ಇದನ್ನೆಲ್ಲ ಆಟೋಮೇಷನ್ ಕೆಟಗರಿಗೆ ಬರುತ್ತೆ. ಈ ಆಟೋಮೇಷನ್ ಮಾಡ್ತಾಯಿರೋದು ಸ್ನೈಡರು, ಸೀಮೆನ್ಸು, ಹನಿವೆಲ್ಲು, ಜಾನ್ಸನ್ ಕಂಟ್ರೋಲ್ಸು. ಇಷ್ಟು ಸ್ಟಾಕ್ನ ನಿಮ್ಮ ರೇಡರಲ್ಲಿ ಅದನ್ನು ಇಟ್ಕೋಬೋದು. ಮತ್ತು ಸರ್ವರ್ ಮತ್ತು IT ಇನ್ಫ್ರಾಗ್ ಬಂತು ಅಂತಂದರೆ, ಈಗ ನೆಟ್ವೆಬ್ ಪೂರ್ತಿ ಡೇಟಾ ಸೆಂಟರ್ನ ಮ್ಯಾನೇಜ್ ಮಾಡುತ್ತೆ. ಅವ್ರದ್ರಲ್ಲಿ 2 ಥರ ಫೆಸಿಲಿಟೀಸ್ ಇದೆ. ಒಂದು ಕ್ಲೌಡ್ ರಿಲೇಟೆಡ್ ಟೆಕ್ನಾಲಜೀಸ್ನ ಸೆಟಪ್ ಮಾಡಿಕೊಡ್ತಾರೆ, ಮತ್ತು ಇನ್ನೊಂದು AI ರಿಲೇಟೆಡ್ ಇನ್ಫ್ರಾನು ಪ್ರೊವೈಡ್ ಮಾಡಿಕೊಡ್ತಾರೆ ಫಾರ್ ದ ಕಾಂಟ್ರಾಕ್ಟಿ. ಅದು ಬಿಟ್ಟು ಸ್ಟೆರಲ್ ಟೆಕ್ನಾಲಜೀಸ್ ಇದೆ. ಬ್ಲ್ಯಾಕ್ ಬಾಕ್ಸು ಮತ್ತು ರೆಡಿಂಗ್ಟನ್ನು. ಬ್ಲ್ಯಾಕ್ ಬಾಕ್ಸು ಬಂದು ರ್ಯಾಕ್ ರಿಲೇಟೆಡ್ ವರ್ಕ್ ಮಾಡುತ್ತೆ. ಇದು ಅಷ್ಟೇ ಮೇಯ್ನ್ ಸರ್ವರ್ ರಿಲೇಟೆಡ್ ಕೆಲಸ ಮಾಡುತ್ತೆ. ಮುಂಚೆನೇ ಹೇಳಿದಾಗೆ ಅದಕ್ಕೊಂದು ಕೂಲಿಂಗು ಬೇಕಾಗಿರುತ್ತೆ. ಕೂಲಿಂಗ್ ಬಂದು ಅಂದರೆ AC, ಯಾಕೆಂದರೆ ತುಂಬಾ ಟೆಂಪ್ರೇಚರ್ ಆಗ್ತು ಅಂತಂದರೆ ಅದು ವರ್ಕ್ ಆಗೋಲ್ಲ. ಯಾಕಂದರೆ ಇದು ಡೇಟಾ ಸೆಂಟರ್ಸಲ್ಲಿ ಅಷ್ಟು ಪವರ್ ಕನ್ಸಂಪ್ಷನ್ ಇರೋದ್ರಿಂದ ಅದು ಇಮಿಡಿಯೇಟ್ ಕೂಲಿಂಗು ಬೇಕಾಗುತ್ತೆ. ಸೊ ಅದಕ್ಕೆ ನಮಗೆ AC ರಿಲೇಟೆಡ್ ಕಂಪನೀಸ್ನು ಇದು ಮಾಡ್ಬೋದು. ಬ್ಲೂ ಸ್ಟಾರು, ವೋಲ್ಟಾಸು, ಥರ್ಮ್ಯಾಕ್ಸು,
ಮತ್ತು ಇದು ಬಿಟ್ಟು ನಾನು ಇನ್ನೊಂದು ಹೇಳ್ತೀನಿ ಅಂತಂದರೆ ಎಂಬರ್ ಎಂಟರ್ಪ್ರೈಸಸ್ ನಿಮ್ಮ ರೇಡಾರಲ್ಲಿ ಇಟ್ಕೋಬೋದು. ಮತ್ತು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಎರಡನ್ನೇ ಹೇಳ್ತೀನಿ, ಎರಡಲ್ಲ ಮೂರು. ಒಂದು ಕ್ವಿಕ್ ಕೀಲು, ಜಿ ಸೆಕ್ಯೂರ್ ಕ್ಲೌಡು, ಆರೋನೋ ಪ್ರೋ. ಏನಪ್ಪ ಇದು ಅಂತ ಅಂದರೆ ಇದೆಲ್ಲ ಮೇಯ್ನಾಗಿ ಅದೇ ನಮಗೆ ಅದು ಹೇಳ್ದೆ ಸರ್ವರ್ ಇರುತ್ತೆ, ಅದನ್ನ ಯಾರು ಬೇಕಾದ್ರೂ ಆ್ಯಕ್ಸೆಸ್ ಮಾಡಬೇಕಲ್ವಾ. ಸೊ ಇದಕ್ಕೊಂದು ಸೆಕ್ಯೂರಿಟಿ ಕೊಡಬೇಕಾಗುತ್ತೆ ವೈರಸ್ಸಿಂದ ಪ್ರೊಟೆಕ್ಷನ್ಗೆ. ಸೊ ಇದು ಸೆಕ್ಯೂರಿಟಿ ಕಡೆ, ಸೈಬರ್ ಸೆಕ್ಯೂರಿಟಿ ಕಡೆ ವರ್ಕ್ ಮಾಡುತ್ತೆ. ಸೊ ಇಷ್ಟು ಆನ್ ಎನ್ ಹೈಯರ್ ಲೆವೆಲ್ ವ್ಯಾಲ್ಯೂ ಚೈನ್ಗಳನ್ನ ಕವರ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಇದರಲ್ಲಿ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನ ಅನಲೈಸ್ ಮಾಡಿ. ನನ್ನ ಪ್ರಕಾರ ಇದು ನೆಟ್ವೆಬ್ ತುಂಬ ಚೆನ್ನಾಗಿದೆ, ಸ್ನೈಡರ್ ಎಲೆಕ್ಟ್ರಿಕ್ ತುಂಬ ಚೆನ್ನಾಗಿದೆ, ಪಾಲಿಕ್ಯಾಬು KEI ಕೇಬಲು ಎರಡೂ ಚೆನ್ನಾಗಿದೆ. ಇದಕ್ಕೆ ಬಂತು ಅಂದರೆ MV ಪವರ್ ಡಿಸ್ಟ್ರಿಬ್ಯೂಷನ್ಗೆ ABB ಸೀಮೆನ್ಸ್ ಎರಡೂ ಚೆನ್ನಾಗಿದೆ. ಇದು ABB ಮತ್ತು ಸೀಮೆನ್ಸ್ ಬರೀ ಇಷ್ಟಕ್ಕೆಲ್ಲ ವರ್ಕ್ ಮಾಡೋದು, ಬೇರೆ ಡಿಫ್ರೆಂಟ್ ಸೆಕ್ಟರ್ಗೂ ವರ್ಕ್ ಮಾಡುತ್ತೆ. ಸೇಮ್ ಗೋಸ್ ವಿತ್ KEI ಪಾಲಿಕ್ಯಾಬ್ ಆ್ಯಸ್ ವೆಲ್, ಈವನ್ ಆ್ಯವೆಲ್ಸ್ ಕೂಡ. ಇವರೆಲ್ಲ ಬರೀ ಇದಕ್ಕೊಂದಕ್ಕೆ ವರ್ಕ್ ಮಾಡಲ್ಲ, ಇದಕ್ಕೆ ಡಿಫ್ರೆಂಟ್ ಕಾಂಪೊನೆಂಟ್ಗೂ ವರ್ಕ್ ಮಾಡ್ತಾರೆ, ಕಂಪನೀಸ್ಗಳಿಗೂ ವರ್ಕ್ ಮಾಡ್ತಾರೆ. ಅನಿವೆಲ್ಲು ತುಂಬ ಒಳ್ಳೆಯ ಕಂಪನಿ. ಸ್ಪೆಸಿಫಿಕ್ಕಾಗಿ ಇಂಡಿಯಾದಲ್ಲಿ ನೆಟ್ವೆಬ್ಬು ಅಂತ ಬಂದು ಇದು ರ್ಯಾಕು ಮತ್ತು ಡೇಟಾ ಸೆಂಟರ್ನ ಸೆಟಪ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡ್ತಾರೆ. ಬೇರೆದ್ರ ಬಗ್ಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ ಇದ್ರ ಬಗ್ಗೆ. AC ಬಂತು ಅಂದಾಗ ಬ್ಲೂ ಸ್ಟಾರ್, ವೋಲ್ಟಾಸ್ ನೀವು ಕನ್ಸಿಡರ್ ಮಾಡ್ಬೋದು. ಇದು ನಾಟ್ ಜಸ್ಟ್ ಡೇಟಾ ಸೆಂಟರ್, ಎನಿ ಅದರ್ ಥಿಂಗ್ ಆ್ಯಸ್ ವೆಲ್. ಓಕೆ, ಸೈಬರ್ ಸೆಕ್ಯೂರಿಟಿ ಬಂತು ಅಂದರೆ ಕ್ವಿಕ್ ಕೀಲ್ನ ಕನ್ಸಿಡರ್ ಮಾಡ್ಬೋದು. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿರೋ ವಿಡಿಯೋ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.